ಉತ್ತರ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಹಿಂದುತ್ವದ ಕಟುವಾಗ್ಮಿ ಎಂದೇ ಹೆಸರಾಗಿರುವಂತಹ ಯತ್ನಾಳ್ ಇದೀಗ ಸ್ವಪಕ್ಷದ ವಿರುದ್ಧ ಮತ್ತೆ ಸಿಡಿದಿದ್ದಾರೆ. ಅದರಲ್ಲೂ ಕೂಡ ನಾನೊಬ್ಬ ದಾನಶೂರ ಕರ್ಣನಾಗಿದ್ದೇನೆ, ಏಕಲವ್ಯನಂತೆ ಎಲ್ಲವನ್ನ ದಾನ ಮಾಡುವಂತಾಗ್ತಾ ಇದೆ ಎನ್ನುವ ಮೂಲಕ ಮತ್ತೆ ಸ್ವಪಕ್ಷಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯತ್ನಾಳ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಯತ್ನಾಳ್ ಮಾತನಾಡುತ್ತಾ ಒಂದು ಮಾತನ್ನ ಹೇಳಿದ್ರು. ಅದೇನಂದ್ರೆ, ನನ್ನದು ಬದುಕು ಯಾವ ರೀತಿ ಆಗಿದೆ ಅಂದ್ರೆ ಏಕಲವ್ಯನಂತೆ ಆಗಿದೆ, ಅದಷ್ಟೇ ಅಲ್ಲದೆ ದಾನಶೂರ ಕರ್ಣ ಏನಿದ್ದಾರೆ ಆ ರೀತಿಯಾಗಿದೆ. ಅಂದ್ರೆ ನನಗೆ ಎಲ್ಲ ಅರ್ಹತೆ ಇದ್ರೂ ನನಗೆ ಯಾವುದೇ ರೀತಿಯ ಸರಿಯಾದ ಸ್ಥಾನಮಾನ ಸಿಕ್ತಿಲ್ಲ ಅಂತ ಮತ್ತೆ ಸ್ವಪಕ್ಷದ ವಿರುದ್ಧ ಗುಡುಗಿದ್ದಾರೆ. ನನಗೆ ಎಲ್ಲ ಅರ್ಹತೆ ಇದ್ದರೂ ನನಗೆ ಪಕ್ಷದಲ್ಲಿ ಸ್ಥಾನಮಾನ ನೀಡ್ತಿಲ್ಲ, ಅದ್ಯಾಕೋ ಗೊತ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಪಕ್ಷದ ನಾಯಕರ ಬಳಿ ನಾನು ಯಾವುದೇ ಸ್ಥಾನಮಾನವನ್ನ ಕೇಳಿಲ್ಲ. ನಮ್ಮ ಹಣೆಬರಹದಲ್ಲಿ ಇದ್ದರೆ ಸ್ಥಾನಮಾನ ಸಿಗುತ್ತೆ. ನನ್ನದು ಒಂದು ರೀತಿಯ ದಾನಶೂರ ಕರ್ಣ ಮತ್ತು ಏಕಲವ್ಯನಂತೆ ತ್ಯಾಗ ಮಾಡುವುದೇ ಆಗಿದೆ ಎಂದಿದ್ದಾರೆ. ಮೈಸೂರಿನಲ್ಲಿ ಹಳ್ಳಿ ಅಕ್ಕಿ ಇದೆಯಾದರೆ ಇಲ್ಲಿ ನಾನು ಸ್ವತಂತ್ರ ಅಕ್ಕಿಯಾಗಿದ್ದೇನೆ ಎಂದು ಪರೋಕ್ಷವಾಗಿ ಪಕ್ಷದ ರಾಜ್ಯ ನಾಯಕರಿಗೆ ಟಾಂಗನ್ನು ನೀಡಿದ್ದಾರೆ. ಎಲ್ಲ ಯೋಗ್ಯತೆ ನನಗಿದೆ, ಆದರೆ ಸೂಕ್ತ ಸ್ಥಾನಮಾನಗಳೇನಿದೆ ಅದು ಮಾತ್ರ ಸಿಕ್ಕಿಲ್ಲ ಎಂದು ಇದೀಗ ನಾನು ಯಾವುದೇ ಪಕ್ಷದ ನಾಯಕರ ಬಳಿ ಯಾವುದೇ ಸ್ಥಾನಮಾನವನ್ನು ಕೇಳಿಲ್ಲ. ನನ್ನ ಹಣೆಬರಹದಲ್ಲಿ ಇದ್ದರೆ ಸ್ಥಾನಮಾನ ಸಿಗುತ್ತೆ. ನನ್ನದು ಒಂದು ರೀತಿಯ ದಾನಶೂರ ಕರ್ಣ ಮತ್ತು ಏಕಲವ್ಯನಂತೆ ತ್ಯಾಗ ಮಾಡುವುದೇ ಆಗಿದೆ ಎನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಇನ್ನೂ ಮುಂದುವರಿದು ಒಂದು ಮಾತನ್ನ ಹೇಳಿದ್ರು. ಅದೇನೆಂದ್ರೆ, ನಾನು ಇತ್ತೀಚೆಗೆ ದೆಹಲಿಗೆ ಭೇಟಿಯನ್ನು ನೀಡಿದ್ದೆ. ಅಲ್ಲಿ ನಮ್ಮ ನಾಯಕರ ಜೊತೆ ನಾನು ಟೀಯನ್ನು ಕುಡಿಯುವಂಥ ಕೆಲಸವನ್ನ ಮಾಡಿದ್ದೆ. ಆಗ ನೀವು ಏನೆಲ್ಲ ಕಲ್ಪಿಸಿದ್ದರೋ ಅದೇನೂ ನಡೆದಿಲ್ಲ. ಅಲ್ಲಿ ಯಾವುದೇ ರಾಜಿ ಇರಬಹುದು, ಸಂಧಾನ ಇರಬಹುದು, ಒಪ್ಪಂದ ಇರಬಹುದು, ಯಾವುದೂ ಕೂಡ ಆಗಿಲ್ಲ. ಒಂದು ರೀತಿ ಕ್ಯಾಶುಯಲ್ ಆಗಿ ಒಂದು ಟೀ ಕುಡಿಯುವಂಥ ಕೆಲಸ ಆಗಿದೆ ಎನ್ನುವಂತಹ ಮೂಲಕ ಮತ್ತೆ ಬಿಜೆಪಿಯ ನಾಯಕರಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಈಗ ಸದ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಈಗ ಬಿಜೆಪಿ ಸೇರಿಕೊಂಡಿದೆ. ನಮ್ಮ ಬಿಜೆಪಿಯಲ್ಲಿ ಕೆಲವರು ಸಮಾಜದ ಹೆಸರಿನಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾರೆ ಎಂದು ಹೆಸರು ಹೇಳದೆ ವ್ಯಂಗ್ಯ ಮಾಡಿದ್ರು. ನಮ್ಮ ಹೋರಾಟ ನಾಯಕನಾಗಲು ಅಲ್ಲ, ನಾನು ಮಂತ್ರಿ ಆಗಲು ಅಲ್ಲ, ರಾಜ್ಯಾಧ್ಯಕ್ಷ ಆಗಲು ಅಲ್ಲ, ವಿರೋಧ ಪಕ್ಷದ ನಾಯಕನಾಗಲು ಅಲ್ಲ. ನಾನು ಎಲ್ಲರಂತೆ ಸ್ವಾಮೀಜಿಯಿಂದ ಲಾಬಿ ಮಾಡಿಲ್ಲ. ನನ್ನ ಸೋಲಿಸಲು ಕೆಲವರು ವಿಜಯಪುರಕ್ಕೆ ಬಹಳ ಹಣವನ್ನು ಕಳಿಸಿದ್ರು. ಜನ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಹಣವನ್ನು ಇಸ್ಕೊಂಡ್ರು ಮತ್ತು ನನಗೆ ಮತವನ್ನ ಹಾಕಿದ್ರು. ಇದಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಯಾರು ವಿರೋಧ ಪಕ್ಷದ ನಾಯಕ ಆಗಬೇಕು, ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಕೇಳಿದಾಗ ಬಹುತೇಕರು ಯತ್ನಾಳ್ ರವರೇ ಆಗಬೇಕು ಎಂದಿದ್ದು ನನಗೆ ಖುಷಿ ತಂದಿದೆ ಎಂದಿದ್ದಾರೆ. ಆದರೆ ಕೆಲವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನನ್ನನ್ನು ತಡೆದ್ರು ಅಂತ ಪರೋಕ್ಷವಾಗಿ ಚಾಟಿ ಬೀಸಿದ್ರು. ಎಲ್ಲ ಸಂದರ್ಭದಲ್ಲಿಯೂ ನನ್ನನ್ನು ಬಲಿಪಶು ಮಾಡುವಂತಹ ಕೆಲಸವನ್ನ ಕೆಲವರು ಮಾಡಿದ್ರು. ಆದರೆ ಅದು ಯಾವುದು ಆಗಿಲ್ಲ ಎಂದು ಯತ್ನಾಳ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಯತ್ನಾಳ್ ಇದೀಗ ಮತ್ತೆ ಸ್ವಪಕ್ಷದ ವಿರುದ್ಧ ಗುಡುಗಿದ್ದಾರೆ. ಯಾಕಂದ್ರೆ ಯತ್ನಾಳ್ ರವರ ಒಂದು ರೀತಿಯ ವ್ಯಕ್ತಿತ್ವವೇ ಆ ರೀತಿಯಾದದ್ದು. ತಮ್ಮದೇ ಪಕ್ಷದವರು ಏನೇ ಮಾಡಿದ್ರು ಅದನ್ನ, ಅಂದ್ರೆ ಯಾವುದಾದ್ರೂ ತಪ್ಪನ್ನ ಮಾಡಿದ್ರೆ ಅದನ್ನ ಟೀಕಿಸುವಂತ ಕೆಲಸವನ್ನ ಮಾಡ್ತಾರೆ. ಅದು ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ ಅಥವಾ JDS ಆಗಿದ್ರೂ ಕೂಡ ಟೀಕಿಸುವಂತ ಕೆಲಸವನ್ನ ಮಾಡ್ತಾರೆ. ಅದೇ ಕಾರಣಕ್ಕೆ ಇವರು ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ರೆಂಡ್ ಆಗ್ತಾ ಇದ್ದಾರೆ. ಇಂತಹ ಯತ್ನಾಳ್ ಮತ್ತೆ ಇದೀಗ ಸ್ವಪಕ್ಷದ ವಿರುದ್ಧ ಗುಡುಗಿದ್ದು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.